ಹಲೋ ಗೈಸ್, ವೆಲ್ಕಮ್ ಟು ನಮ್ಮ ಕತೆ. ಒಂದಾನೊಂದು ಕಾಲದಲ್ಲಿ ಸುಂದರವಾದ ಸಣ್ಣ ಹಳ್ಳಿಯೊಂದರಲ್ಲಿ ರಾಮು ಮತ್ತು ಸೀತಾ ಎಂಬ ದಂಪತಿಗಳಿದ್ದರು. ಅವರದು ಪ್ರೀತಿಯಿಂದ ಕೂಡಿದ ದಾಂಪತ್ಯ. ರಾಮು ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ಸೀತಾ ಮನೆಯನ್ನು ಅಷ್ಟೇ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತಿದ್ದಳು. ಒಂದಾನೊಂದು ದಿನ ರಾಮು ಹೊಲದಿಂದ ಕೆಲಸ ಮುಗಿಸಿ ಮನೆಗೆ ಬಂದಾಗ ಬಹಳ ಸುಸ್ತಾಗಿದ್ದ. ಆತನ ಮುಖದಲ್ಲಿದ್ದ ಬೇಸರವನ್ನು ನೋಡಿ ಸೀತಾ, ಏನಾಯಿತು, ಯಾಕೆ ಇಷ್ಟು ಚಿಂತೆಯಲ್ಲಿದ್ದೀರಾ ಎಂದು ಹೇಳಿದಳು. ರಾಮು ನಿಸ್ಸಿಟ್ಟಿರು ಬಿಟ್ಟಿದ್ದ. ನಮ್ಮ ಪಕ್ಕದ ಮನೆಯವರ ಹೊಸ ಒಡವೆ ಮತ್ತು ಕಾರು ಕೊಂಡುದ್ದಾರೆ. ನಾನು ಅಷ್ಟೇ ಕಷ್ಟಪಟ್ಟರೂ ನನಗೆ ಉತ್ತಮವಾದ ಜೀವನ ಅಥವಾ ಬೆಲೆ ಬಾಳುವ ಉಡುಗೊರೆಗಳನ್ನು ನೀಡಲು ಸಾಧ್ಯವಾಗಲಿಲ್ಲ ಎಂಬ ಬೇಸರ ಎಂದ. ಅದಕ್ಕೆ ಸೀತಾ ಮಗಳು ನಗುತ್ತಾ ಅಡುಗೆ ಮನೆಯಿಂದ ಒಂದು ಲೋಟ ತಣ್ಣೀರು ತಂದುಕೊಟ್ಟು ಹೀಗೆ ಹೇಳಿದಳು, ನೋಡಿ, ಸೌಕರ್ಯಗಳು ನಮಗೆ ಸಂತೋಷವನ್ನು ನೀಡಬಹುದು, ಆದರೆ ಶಾಂತಿ ಮತ್ತು ಪ್ರೀತಿಯನ್ನು ತರಲು ಸಾಧ್ಯವಿಲ್ಲ. ನಾವು ಒಬ್ಬರೊಬ್ಬರು ನೀಡುವ ಗೌರವ, ಕಾಳಜಿ ಮತ್ತು ಪ್ರೀತಿಯೇ ನಮಗೆ ನಿಜವಾದ ಆಸ್ತಿ. ಪ್ರಪಂಚದ ಯಾವ ಬೆಲೆ ಬಾಳುವ ವಸ್ತುವು ನಿಮ್ಮ ಈ ಸತ್ಯವಾದ ಪ್ರೀತಿಗೆ ಸಮನಾಗಲು ಸಾಧ್ಯವಿಲ್ಲ. ಸೀತಳ ಈ ಮಾತುಗಳನ್ನು ಕೇಳಿದ ರಾಮಿಗೆ ತನ್ನ ತಪ್ಪಿನ ಅರಿವಾಯಿತು. ತಾನು ಕೇವಲ ಭೌತಿಕ ವಸ್ತುಗಳಾಗಿ ಅಸಮಾಧಾನಗೊಂಡೆನು ನೆನೆದು ಸೀತಳಂತಹ ತಿಳುವಳಿಕೆಯುಳ್ಳ ಹೆಂಡತಿ ಸಿಕ್ಕಿದ್ದಾಳೆ ಧನ್ಯತಾಭಾವ ತಿಳಿದ. ಆನಿಂದ ಅವರು ತಮ್ಮಲ್ಲಿನ ಸಣ್ಣ ಸಣ್ಣ ಸಂತೋಷಗಳಷ್ಟೇ ಸಂಗ್ರಹಿಸುತ್ತಾ ಹಸನ್ಮುಖವಾಗಿ ಜೀವನ ನಡೆಸಿದರು. ಕತೆ ಏನಂದರೆ, ಇರೋದರಷ್ಟು ಸುಖವಾಗಿ ಸಂತೋಷವಾಗಿದ್ದರೆ ಅದೇ ನಮ್ಮನ್ನ ಎತ್ತ ದಾರಿಗೆ ಕರ್ಕೊಂಡೋಗುತ್ತೆ ಗೈಸ್. ಥ್ಯಾಂಕ್ ಯು.